ವಿದೇಶದಲ್ಲಿದ್ದಂಥ ಚಂದನ್ ಕುಮಾರ್ ತ್ಯಾಮಗೊಂಡ್ಲು ನಿವಾಸಿ ಗುಂಡಿನ ದಾಳಿಯಿಂದ ಮೃತಪಟ್ಟಿರುವಂಥದ್ದು ಈಗಾಗಲೇ ಎಲ್ರಿಗೂ ಗೊತ್ತಾಗಿರುವಂಥದ್ದು. ಕಾರ್ನಲ್ಲಿ ಸಾಗ್ತಿದ್ದಂಥ ಚಂದನ್ ಕುಮಾರ್ ಅವ್ರ ಮೇಲೆ ಗುಂಡಿನ ದಾಳಿಯಾಗಿದೆ, ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಸದ್ಯದ ಮಟ್ಟಿಗೆ ಟೊರಾಂಟೋದಲ್ಲಿ ಅವರ ಮೃತದೇಹ ಇರುವಂಥದ್ದು. ಇನ್ನು ಅವರ ಹಿನ್ನೆಲೆ ಏನು ಅಂತ ನಾವು ನೋಡೋದಾಯಿತು ಅಂದರೆ, ನೆಲಮಂಗಲದ ತ್ಯಾಮಗೊಂಡ್ಲುವಿನಲ್ಲಿ ವಾಸ ಇದ್ದರು. ಅವರ ಹಿರಿಯ ವಯೋಮಾನದ ತಂದೆ ತಾಯಿ ಕೂಡ ಈ ಸದ್ಯದ ಮಟ್ಟಿಗೆ ಇದೇ ಒಂದು ಮನೆಯಲ್ಲಿ ವಾಸ ಇರುವಂಥದ್ದು. ಬೆಂಗಳೂರು 4 ವರ್ಷಗಳ ಕಾಲ ಕಾರ್ಪೊರೇಟ್ ಕಂಪನಿಯಲ್ಲಿ ಸೇವೆಯನ್ನು ಸಲ್ಲಿಸಿ 2 ವರ್ಷಗಳ ಹಿಂದೆ ಟೊರಾಂಟೋಗೆ ಹೋಗ್ತಾರೆ. ವಯಸ್ಸಾದಂಥ ತಂದೆ ತಾಯಿಗಳಿಗೆ ಒಂದು ಮನೆಯನ್ನು ಕಟ್ಕೊಡ್ಬೇಕು, ಅವರಿಗಾಗಿ ಒಂದು ಕೊಡುಗೆಯನ್ನು ನೀಡಬೇಕು ಅನ್ನೋದು ಕನಸಿನಲ್ಲಿ ಶನಿವಾರ ಅವರ ತಂದೆ ತಾಯಿಯವರ ಜೊತೆ ಫೋನ್ನಲ್ಲಿ ಮಾತು ಕೂಡ ಆಡಿರ್ತಾರೆ. ಈ ವಿಚಾರವನ್ನು ಅವರ ತಂದೆ ಹಾಗೂ ತಾಯಿ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿರುವಂಥದ್ದು ನಾವು ನೋಡಿದ್ದೇವೆ. ಈ ಸದ್ಯದ ಮಟ್ಟಿಗೆ ಒಂದು ಬಡತನದಿಂದ ಮೇಲಕ್ಕೆ ಬಂದಂಥ ಒಬ್ಬ ವ್ಯಕ್ತಿಯ ಸಾಮಾನ್ಯ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಯಾವ ರೀತಿ ವಾಸ ಇರುತ್ತೆ, ಅದೇ ರೀತಿಯಾದಂಥ ಮನೆಯಲ್ಲಿ ಇವತ್ತಿಗೂ ಚಂದನ್ ಅವರ ತಂದೆ ತಾಯಿ ಒಬ್ಬನೇ ಆಸರೆ ಆಗಿದ್ದಂಥ ಮಗನನ್ನು ಕಳೆದುಕೊಂಡಿರುವಂಥದ್ದು. ಚಿತ್ರಣದಲ್ಲಿ ಅವರ ತಂದೆ ಇಲ್ಲೇ ಕುಳಿತುಕೊಂಡಿರುವಂಥದ್ದು, ಕುಟುಂಬಸ್ಥರು ಈಗಾಗಲೇ ಮನೆಗೆ ಬಂದಿರುವಂಥದ್ದು. ಯಾರಿಗೂ ಕೂಡ ಈ ವಿಚಾರವನ್ನು ಅರಗಿಸಿಕೊಳ್ಳೋದಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ 37 ವರ್ಷದ ಚಂದನ್ ರವರಿಗೆ ಆದಷ್ಟು ಬೇಗ ಒಂದು ಮದುವೆಯನ್ನು ಮಾಡಬೇಕು, ಅವರು ಕನಸಿನ ಆಸೆ ಆದಂಥ ಒಂದು ಮನೆಯನ್ನು ಕಟ್ಟಿ ಇಷ್ಟು ವರ್ಷಗಳ ಕಾಲ ಪೋಷಕರು ಕಷ್ಟವನ್ನು ಪಟ್ಟಿದ್ದಾಯಿತು. ಈಗ ಪೋಷಕರಿಗಾಗಿ ಒಂದು ಮನೆಯನ್ನು ಕೊಡುಗೆಯಾಗಿ ನೀಡಿ ಅದರಲ್ಲಿ ಹೊಸ ಜೀವನವನ್ನು ಆರಂಭ ಮಾಡಬೇಕು ಅಂತ ಎಲ್ಲರೂ ಕನಸು ಕಟ್ಟಿರ್ತಾರೆ. ಆದರೆ ಆ ವಿಧಿಯಾಟದಿಂದ ಕನಸು ನುಚ್ಚು ನೂರಾಗಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಈ ಸದ್ಯ ಮಟ್ಟಿಗೆ ಚಂದನ್ ರವರ ತಂದೆ ಹಾಗೂ ತಾಯಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲೂ ಹಣ ಆಸ್ತಿ ಈ ಸದ್ಯದ ಮಟ್ಟಿಗೆ ಯಾರಿಗೆ ಬೇಕಾಗುತ್ತೆ, ಹೋದ ಜೀವ ಮರಳಿ ಬರೋದಿಲ್ಲ ಅನ್ನೋದನ್ನು ತಿಳಿಸಿರೋದನ್ನು ಕೂಡ ನಾವು ನೋಡಿದ್ದೇವೆ. ಮತ್ತೊಂದು ಕಡೆಗೆ ಜಿಲ್ಲಾಧಿಕಾರಿ ಇರ್ಬೋದು, ಸ್ಥಳೀಯ ಶಾಸಕರಿರ್ಬೋದು, ಒಂದಿಷ್ಟು ಜನ ಅಧಿಕಾರಿಗಳು ವಿದೇಶ ಅಥವಾ ಕೆನಡಾದ ಸರ್ಕಾರದ ಜೊತೆ ಅಲ್ಲಿನ ವಿದೇಶಾಂಗ ಇಲಾಖೆಯ ಜೊತೆ ಮಾತುಕತೆಯನ್ನು ನಡೆಸಿ ಆದಷ್ಟು ಬೇಗ ಚಂದನ್ ರವರ ಮೃತದೇಹವನ್ನು ಇದೇ ಮನೆಗೆ ತರಿಸಬೇಕು ಅನ್ನೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಮನವಿಯನ್ನು ಕೂಡ ಮಾಡಿರುವಂಥದ್ದು. ಈಗ ಆ ಮಗನೇ ಮಣ್ಣಲ್ಲಿ ಮಣ್ಣಾಗುವಂಥ ಪರಿಸ್ಥಿತಿ ಬಂದಿದೆ. ಯಾವ ತಂದೆ ತಾಯಿಗೂ ತಮ್ಮ ಸ್ವಂತ ಮಗನ ಅಂತಿಮ ಯಾತ್ರೆ ಅಥವಾ ಅಂತಿಮ ಕಾರ್ಯವನ್ನು ಮಾಡುವಂಥ ಶಾಪ ಏನಿದೆ ಅದು ಯಾವ ತಂದೆ ತಾಯಿಗೂ ಬೇಡ, ಈ ನೋವು ಕೂಡ ಯಾರಿಗೂ ಬೇಡ ಅಂತಿದೆ. ಆದರೆ ಖಂಡಿತ ವಿಧಿಯ ಆಟ, ವಿಧಿಯ ನರ್ತನ, ವಿಧಿಯ ಲೆಕ್ಕಾಚಾರ ಬೇರೆ ಇತ್ತು. ಇವತ್ತು ಇಳಿ ವಯಸ್ಸಿನ ತಂದೆ ತಾಯಿಯಂದರನ್ನು ದೂರ ಮಾಡಿ ಚಂದನ್ ಇವತ್ತು ಇಹಲೋಕವನ್ನು ತ್ಯಜಿಸಿರುವಂಥದ್ದು. ಸುಮಾರು 1 ವಾರದಲ್ಲಿ ಅವರ ಮೃತದೇಹವನ್ನು ಈ ಮನೆಗೆ ತಂದು ಇಲ್ಲಿಯೇ ಅಂತಿಮ ವಿಧಿವಿಧಾನ ಹಾಗೂ ಕಾರ್ಯಗಳನ್ನು ಮಾಡೋದಾಗಿ ಪೋಷಕರು ಕೂಡ ತಿಳಿಸಿದ್ದಾರೆ. ನೆಲಮಂಗಲದ ತ್ಯಾಮಗೊಂಡ್ಲುವಿನಿಂದ ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಅಭಿಷೇಕ್ ವಿವಿ, ರಿಪಬ್ಲಿಕ್ ಕನ್ನಡ. ವಿದೇಶದಲ್ಲಿದ್ದಂಥ ಚಂದನ್ ಕುಮಾರ್ ತ್ಯಾಮಗೊಂಡ್ಲು ನಿವಾಸಿ ಗುಂಡಿನ ದಾಳಿಯಿಂದ ಮೃತಪಟ್ಟಿರುವಂಥದ್ದು ಈಗಾಗಲೇ ಎಲ್ರಿಗೂ ಗೊತ್ತಾಗಿರುವಂಥದ್ದು. ಕಾರ್ನಲ್ಲಿ ಸಾಗ್ತಿದ್ದಂಥ ಚಂದನ್ ಕುಮಾರ್ ಅವ್ರ ಮೇಲೆ ಗುಂಡಿನ ದಾಳಿಯಾಗಿದೆ, ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಸದ್ಯದ ಮಟ್ಟಿಗೆ ಟೊರಾಂಟೋದಲ್ಲಿ ಅವರ ಮೃತದೇಹ ಇರುವಂಥದ್ದು. ಇನ್ನು ಅವರ ಹಿನ್ನೆಲೆ ಏನು ಅಂತ ನಾವು ನೋಡೋದಾಯಿತು ಅಂದರೆ, ನೆಲಮಂಗಲದ ತ್ಯಾಮಗೊಂಡ್ಲುವಿನಲ್ಲಿ ವಾಸ ಇದ್ದರು. ಅವರ ಹಿರಿಯ ವಯೋಮಾನದ ತಂದೆ ತಾಯಿ ಕೂಡ ಈ ಸದ್ಯದ ಮಟ್ಟಿಗೆ ಇದೇ ಒಂದು ಮನೆಯಲ್ಲಿ ವಾಸ ಇರುವಂಥದ್ದು. ಬೆಂಗಳೂರು 4 ವರ್ಷಗಳ ಕಾಲ ಕಾರ್ಪೊರೇಟ್ ಕಂಪನಿಯಲ್ಲಿ ಸೇವೆಯನ್ನು ಸಲ್ಲಿಸಿ 2 ವರ್ಷಗಳ ಹಿಂದೆ ಟೊರಾಂಟೋಗೆ ಹೋಗ್ತಾರೆ. ವಯಸ್ಸಾದಂಥ ತಂದೆ ತಾಯಿಗಳಿಗೆ ಒಂದು ಮನೆಯನ್ನು ಕಟ್ಕೊಡ್ಬೇಕು, ಅವರಿಗಾಗಿ ಒಂದು ಕೊಡುಗೆಯನ್ನು ನೀಡಬೇಕು ಅನ್ನೋದು ಕನಸಿನಲ್ಲಿ ಶನಿವಾರ ಅವರ ತಂದೆ ತಾಯಿಯವರ ಜೊತೆ ಫೋನ್ನಲ್ಲಿ ಮಾತು ಕೂಡ ಆಡಿರ್ತಾರೆ. ಈ ವಿಚಾರವನ್ನು ಅವರ ತಂದೆ ಹಾಗೂ ತಾಯಿ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿರುವಂಥದ್ದು ನಾವು ನೋಡಿದ್ದೇವೆ. ಈ ಸದ್ಯದ ಮಟ್ಟಿಗೆ ಒಂದು ಬಡತನದಿಂದ ಮೇಲಕ್ಕೆ ಬಂದಂಥ ಒಬ್ಬ ವ್ಯಕ್ತಿಯ ಸಾಮಾನ್ಯ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಯಾವ ರೀತಿ ವಾಸ ಇರುತ್ತೆ, ಅದೇ ರೀತಿಯಾದಂಥ ಮನೆಯಲ್ಲಿ ಇವತ್ತಿಗೂ ಚಂದನ್ ಅವರ ತಂದೆ ತಾಯಿ ಒಬ್ಬನೇ ಆಸರೆ ಆಗಿದ್ದಂಥ ಮಗನನ್ನು ಕಳೆದುಕೊಂಡಿರುವಂಥದ್ದು. ಚಿತ್ರಣದಲ್ಲಿ ಅವರ ತಂದೆ ಇಲ್ಲೇ ಕುಳಿತುಕೊಂಡಿರುವಂಥದ್ದು, ಕುಟುಂಬಸ್ಥರು ಈಗಾಗಲೇ ಮನೆಗೆ ಬಂದಿರುವಂಥದ್ದು. ಯಾರಿಗೂ ಕೂಡ ಈ ವಿಚಾರವನ್ನು ಅರಗಿಸಿಕೊಳ್ಳೋದಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ 37 ವರ್ಷದ ಚಂದನ್ ರವರಿಗೆ ಆದಷ್ಟು ಬೇಗ ಒಂದು ಮದುವೆಯನ್ನು ಮಾಡಬೇಕು, ಅವರು ಕನಸಿನ ಆಸೆ ಆದಂಥ ಒಂದು ಮನೆಯನ್ನು ಕಟ್ಟಿ ಇಷ್ಟು ವರ್ಷಗಳ ಕಾಲ ಪೋಷಕರು ಕಷ್ಟವನ್ನು ಪಟ್ಟಿದ್ದಾಯಿತು. ಈಗ ಪೋಷಕರಿಗಾಗಿ ಒಂದು ಮನೆಯನ್ನು ಕೊಡುಗೆಯಾಗಿ ನೀಡಿ ಅದರಲ್ಲಿ ಹೊಸ ಜೀವನವನ್ನು ಆರಂಭ ಮಾಡಬೇಕು ಅಂತ ಎಲ್ಲರೂ ಕನಸು ಕಟ್ಟಿರ್ತಾರೆ. ಆದರೆ ಆ ವಿಧಿಯಾಟದಿಂದ ಕನಸು ನುಚ್ಚು ನೂರಾಗಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಈ ಸದ್ಯ ಮಟ್ಟಿಗೆ
ಚಂದನ್ ರವರ ತಂದೆ ಹಾಗೂ ತಾಯಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲೂ ಹಣ ಆಸ್ತಿ ಈ ಸದ್ಯದ ಮಟ್ಟಿಗೆ ಯಾರಿಗೆ ಬೇಕಾಗುತ್ತೆ, ಹೋದ ಜೀವ ಮರಳಿ ಬರೋದಿಲ್ಲ ಅನ್ನೋದನ್ನು ತಿಳಿಸಿರೋದನ್ನು ಕೂಡ ನಾವು ನೋಡಿದ್ದೇವೆ. ಮತ್ತೊಂದು ಕಡೆಗೆ ಜಿಲ್ಲಾಧಿಕಾರಿ ಇರ್ಬೋದು, ಸ್ಥಳೀಯ ಶಾಸಕರು ಇರ್ಬೋದು, ಒಂದಿಷ್ಟು ಜನ ಅಧಿಕಾರಿಗಳು ವಿದೇಶ ಅಥವಾ ಕೆನಡಾದ ಸರ್ಕಾರದ ಜೊತೆ ಅಲ್ಲಿನ ವಿದೇಶಾಂಗ ಇಲಾಖೆಯ ಜೊತೆ ಮಾತುಕತೆಯನ್ನು ನಡೆಸಿ ಆದಷ್ಟು ಬೇಗ ಚಂದನ್ ರವರ ಮೃತದೇಹವನ್ನು ಇದೇ ಮನೆಗೆ ತರಿಸಬೇಕು ಅನ್ನೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಮನವಿಯನ್ನು ಕೂಡ ಮಾಡಿರುವಂಥದ್ದು. ಈಗ ಆ ಮಗನೇ ಮಣ್ಣಲ್ಲಿ ಮಣ್ಣಾಗುವಂಥ ಪರಿಸ್ಥಿತಿ ಬಂದಿದೆ. ಯಾವ ತಂದೆ ತಾಯಿಗೂ ತಮ್ಮ ಸ್ವಂತ ಮಗನ ಅಂತಿಮ ಯಾತ್ರೆ ಅಥವಾ ಅಂತಿಮ ಕಾರ್ಯವನ್ನು ಮಾಡುವಂಥ ಶಾಪ ಏನಿದೆ ಅದು ಯಾವ ತಂದೆ ತಾಯಿಗೂ ಬೇಡ, ಈ ನೋವು ಕೂಡ ಯಾರಿಗೂ ಬೇಡ ಅಂತಿದೆ. ಆದರೆ ಖಂಡಿತ ವಿಧಿಯ ಆಟ, ವಿಧಿಯ ನರ್ತನ, ವಿಧಿಯ ಲೆಕ್ಕಾಚಾರ ಬೇರೆ ಇತ್ತು. ಇವತ್ತು ಇಳಿ ವಯಸ್ಸಿನ ತಂದೆ ತಾಯಿಯಂದ್ರನ್ನು ದೂರ ಮಾಡಿ ಚಂದನ್ ಇವತ್ತು ಇಹಲೋಕವನ್ನು ತೀರಿಸಿರುವಂಥದ್ದು. ಸುಮಾರು 1 ವಾರದಲ್ಲಿ ಅವರ ಮೃತದೇಹವನ್ನು ಈ ಮನೆಗೆ ತಂದು ಇಲ್ಲಿಯೇ ಅಂತಿಮ ವಿಧಿವಿಧಾನ ಹಾಗೂ ಕಾರ್ಯಗಳನ್ನು ಮಾಡೋದಾಗಿ ಪೋಷಕರು ಕೂಡ ತಿಳಿಸಿದ್ದಾರೆ. ನೆಲಮಂಗಲದ ತ್ಯಾಮಗೊಂಡ್ಲುವಿನಿಂದ ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಅಭಿಷೇಕ್ ವಿವಿ, ರಿಪಬ್ಲಿಕ್ ಕನ್ನಡ. ವಿದೇಶದಲ್ಲಿದ್ದಂಥ ಚಂದನ್ ಕುಮಾರ್ ತ್ಯಾಮಗೊಂಡ್ಲು ನಿವಾಸಿ ಗುಂಡಿನ ದಾಳಿಯಿಂದ ಮೃತಪಟ್ಟಿರುವಂಥದ್ದು ಈಗಾಗಲೇ ಎಲ್ರಿಗೂ ಗೊತ್ತಾಗಿರುವಂಥದ್ದು. ಕಾರ್ನಲ್ಲಿ ಸಾಕ್ತಿದ್ದಂಥ ಚಂದನ್ ಕುಮಾರ್ ಅವ್ರ ಮೇಲೆ ಗುಂಡಿನ ದಾಳಿಯಾಗಿದೆ, ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಸದ್ಯದ ಮಟ್ಟಿಗೆ ಟೊರಾಂಟೋದಲ್ಲಿ ಅವರ ಮೃತದೇಹ ಇರುವಂಥದ್ದು. ಇನ್ನು ಅವರ ಹಿನ್ನೆಲೆ ಏನು ಅಂತ ನಾವು ನೋಡೋದಾಯಿತು ಅಂದರೆ, ನೆಲಮಂಗಲದ ತ್ಯಾಮಗೊಂಡ್ಲುವಿನಲ್ಲಿ ವಾಸ ಇದ್ದರು. ಅವರ ಹಿರಿಯ ವಯೋಮಾನದ ತಂದೆ ತಾಯಿ ಕೂಡ ಈ ಸದ್ಯದ ಮಟ್ಟಿಗೆ ಇದೇ ಒಂದು ಮನೆಯಲ್ಲಿ ವಾಸ ಇರುವಂಥದ್ದು. ಬೆಂಗಳೂರು 4 ವರ್ಷಗಳ ಕಾಲ ಕಾರ್ಪೊರೇಟ್ ಕಂಪನಿಯಲ್ಲಿ ಸೇವೆಯನ್ನು ಸಲ್ಲಿಸಿ 2 ವರ್ಷಗಳ ಹಿಂದೆ ಟೊರಾಂಟೋಗೆ ಹೋಗ್ತಾರೆ. ವಯಸ್ಸಾದಂಥ ತಂದೆ ತಾಯಿಗಳಿಗೆ ಒಂದು ಮನೆಯನ್ನು ಕಟ್ಕೊಡ್ಬೇಕು, ಅವರಿಗಾಗಿ ಒಂದು ಕೊಡುಗೆಯನ್ನು ನೀಡಬೇಕು ಅನ್ನೋದು ಕನಸಿನಲ್ಲಿ ಶನಿವಾರ ಅವರ ತಂದೆ ತಾಯಿಯವರ ಜೊತೆ ಫೋನ್ನಲ್ಲಿ ಮಾತು ಕೂಡ ಆಡಿರ್ತಾರೆ. ಈ ವಿಚಾರವನ್ನು ಅವರ ತಂದೆ ಹಾಗೂ ತಾಯಿ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿರುವಂಥದ್ದು ನಾವು ನೋಡಿದ್ದೇವೆ. ಈ ಸದ್ಯದ ಮಟ್ಟಿಗೆ ಒಂದು ಬಡತನದಿಂದ ಮೇಲಕ್ಕೆ ಬಂದಂಥ ಒಬ್ಬ ವ್ಯಕ್ತಿಯ ಸಾಮಾನ್ಯ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಯಾವ ರೀತಿ ವಾಸ ಇರುತ್ತೆ ಅದೇ ರೀತಿಯಾದಂಥ ಮನೆಯಲ್ಲಿ ಇವತ್ತಿಗೂ ಚಂದನ್ ಅವರ ತಂದೆ ತಾಯಿ ಒಬ್ಬನೇ ಆಸರೆ ಆಗಿದ್ದಂಥ ಮಗನನ್ನು ಕಳೆದುಕೊಂಡಿರುವಂಥದ್ದು. ಚಿತ್ರಣದಲ್ಲಿ ಅವರ ತಂದೆ ಇಲ್ಲೇ ಕುಳಿತುಕೊಂಡಿರುವಂಥದ್ದು, ಕುಟುಂಬಸ್ಥರು ಈಗಾಗಲೇ ಮನೆಗೆ ಬಂದಿರುವಂಥದ್ದು. ಯಾರಿಗೂ ಕೂಡ ಈ ವಿಚಾರವನ್ನು ಅರಗಿಸಿಕೊಳ್ಳೋದಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ 37 ವರ್ಷದ ಚಂದನ್ ರವರಿಗೆ ಆದಷ್ಟು ಬೇಗ ಒಂದು ಮದುವೆಯನ್ನು ಮಾಡಬೇಕು, ಅವರು ಕನಸಿನ ಆಸೆ ಆದಂಥ ಒಂದು ಮನೆಯನ್ನು ಕಟ್ಟಿ ಇಷ್ಟು ವರ್ಷಗಳ ಕಾಲ ಪೋಷಕರು ಕಷ್ಟವನ್ನು ಪಟ್ಟಿದ್ದಾಯಿತು. ಈಗ ಪೋಷಕರಿಗಾಗಿ ಒಂದು ಮನೆಯನ್ನು ಕೊಡುಗೆಯಾಗಿ ನೀಡಿ ಅದರಲ್ಲಿ ಹೊಸ ಜೀವನವನ್ನು ಆರಂಭ ಮಾಡಬೇಕು ಅಂತ ಎಲ್ಲರೂ ಕನಸು ಕಟ್ಟಿರ್ತಾರೆ. ಆದರೆ ಆ ವಿಧಿಯಾಟದಿಂದ ಕನಸು ನುಚ್ಚು ನೂರಾಗಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಈ ಸದ್ಯ ಮಟ್ಟಿಗೆ ಚಂದನ್ ರವರ ತಂದೆ ಹಾಗೂ ತಾಯಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲೂ ಹಣ ಆಸ್ತಿ ಈ ಸದ್ಯದ ಮಟ್ಟಿಗೆ ಯಾರಿಗೆ ಬೇಕಾಗುತ್ತೆ, ಹೋದ ಜೀವ ಮರಳಿ ಬರೋದಿಲ್ಲ ಅನ್ನೋದನ್ನು ತಿಳಿಸಿರೋದನ್ನು ಕೂಡ ನಾವು ನೋಡಿದ್ದೇವೆ. ಮತ್ತೊಂದು ಕಡೆಗೆ ಜಿಲ್ಲಾಧಿಕಾರಿ ಇರ್ಬೋದು, ಸ್ಥಳೀಯ ಶಾಸಕರು ಇರ್ಬೋದು, ಒಂದಿಷ್ಟು ಜನ ಅಧಿಕಾರಿಗಳು ವಿದೇಶ ಅಥವಾ ಕೆನಡಾದ ಸರ್ಕಾರದ ಜೊತೆ ಅಲ್ಲಿನ ವಿದೇಶಾಂಗ ಇಲಾಖೆಯ ಜೊತೆ ಮಾತುಕತೆಯನ್ನು ನಡೆಸಿ ಆದಷ್ಟು ಬೇಗ ಚಂದನ್ ರವರ ಮೃತದೇಹವನ್ನು ಇದೇ ಮನೆಗೆ ತರಿಸಬೇಕು ಅನ್ನೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಮನವಿಯನ್ನು ಕೂಡ ಮಾಡಿರುವಂಥದ್ದು. ಈಗ ಆ ಮಗನೇ ಮಣ್ಣಲ್ಲಿ ಮಣ್ಣಾಗುವಂಥ ಪರಿಸ್ಥಿತಿ ಬಂದಿದೆ. ಯಾವ ತಂದೆ ತಾಯಿಗೂ ತಮ್ಮ ಸ್ವಂತ ಮಗನ ಅಂತಿಮ ಯಾತ್ರೆ ಅಥವಾ ಅಂತಿಮ ಕಾರ್ಯವನ್ನು ಮಾಡುವಂಥ ಶಾಪ ಏನಿದೆ ಅದು ಯಾವ ತಂದೆ ತಾಯಿಗೂ ಬೇಡ, ಈ ನೋವು ಕೂಡ ಯಾರಿಗೂ ಬೇಡ ಅಂತಿದೆ. ಆದರೆ ಖಂಡಿತ ವಿಧಿಯ ಆಟ, ವಿಧಿಯ ನರ್ತನ, ವಿಧಿಯ ಲೆಕ್ಕಾಚಾರ ಬೇರೆ ಇತ್ತು. ಇವತ್ತು ಇಳಿ ವಯಸ್ಸಿನ ತಂದೆ ತಾಯಿಯಂದ್ರನ್ನು ದೂರ ಮಾಡಿ ಚಂದನ್ ಇವತ್ತು ಇಹಲೋಕವನ್ನು ತೀರಿಸಿರುವಂಥದ್ದು. ಸುಮಾರು 1 ವಾರದಲ್ಲಿ ಅವರ ಮೃತದೇಹವನ್ನು ಈ ಮನೆಗೆ ತಂದು ಇಲ್ಲಿಯೇ ಅಂತಿಮ ವಿಧಿವಿಧಾನ ಹಾಗೂ ಕಾರ್ಯಗಳನ್ನು ಮಾಡೋದಾಗಿ ಪೋಷಕರು ಕೂಡ ತಿಳಿಸಿದ್ದಾರೆ. ನೆಲಮಂಗಲದ ತ್ಯಾಮಗೊಂಡ್ಲುವಿನಿಂದ ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಅಭಿಷೇಕ್ ವಿವಿ, ರಿಪಬ್ಲಿಕ್ ಕನ್ನಡ.